ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಿಎಂ ಇಬ್ರಾಹಿಂ ವ್ಯಂಗ್ಯವಾಡಿದ್ದಾರೆ. ನಾನು ಹನಿಯೂ ಅಲ್ಲ, ಟ್ರ್ಯಾಪೂ ಅಲ್ಲ. ಹನಿಗೆ ಜೇನುಹುಳ ಕಚ್ಚಿದ್ರೆ ಏನಾಗುತ್ತೋ ಅದೇ ಆಗುತ್ತೆ. ವಿಧಾನಸೌಧದ ಬಳಿ ಸಿಎಂ ಇಬ್ರಾಹಿಂ ಅವರು ಲೇವಡಿ ಮಾಡಿದ್ದಾರೆ. ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳಿಕೆ ಕೊಡ್ತಿದ್ದಾರೆ. ತನಿಖೆ ಆಗ್ಲೇಬೇಕು ಅಂತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಇಬ್ರಾಹಿಂ ಅವರು ಕೂಡ ವ್ಯಂಗ್ಯವಾಡಿದ್ದಾರೆ. ನಾನು ಹನಿಯೂ ಅಲ್ಲ, ಟ್ರ್ಯಾಪೂ ಅಲ್ಲ. ಹನಿಗೆ ಜೇನುಹುಳ ಕಚ್ಚಿದ್ರೆ ಏನಾಗುತ್ತೋ ಅದು ಆಗುತ್ತೆ ಅಂತ ವಿಧಾನಸೌಧದ ಬಳಿ ಸಿಎಂ ಇಬ್ರಾಹಿಂ ಲೇವಡಿ ಮಾಡಿದ್ದಾರೆ. ಅಭ್ಯಾಸ ನಾವು ಹನಿನೂ ಅಲ್ಲ, ಟ್ರ್ಯಾಪೂ ಅಲ್ಲ. ಹಾಗಾಗಿ ನಾನು ಏನು ಹೇಳಲಿ, ಇದು ಹಿಂದಿನ ಕಾಲದಲ್ಲಿ ಇದು ಯಾವುದೋ ಹನಿಗಳು ಇರ್ತಿರ್ಲಿಲ್ಲ. ಈಗ ಜಾಸ್ತಿ ಹನಿ ಆಗಿಬಿಟ್ಟಿದೆ. ಹನಿಗೆ ಜೇನುಹುಳ ಕಚ್ಚಿದ್ರೆ ಏನಾಗತ್ತೋ ಅದೇ ಆಗ್ತಕ್ಕಂಥದ್ದು. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕಾದಂಥದ್ದಿಲ್ಲ. ಆಯ್ತು, ಅಕಸ್ಮಾತ್ ಯಾವನೋ ಮಾಡೇ ಬಿಟ್ಟ, ಏನದು, ಏನು ಲಂಚನ ಅದು? ಅವ್ನು ಚಟ ಮಾಡ್ಕೊಂಡು ಹೋಗಿದ್ದಾನೆ. ಅದನ್ನು ನೋಡ್ಕೊಂಡು ಇವ್ರು ಯಾಕ್ರಿ ಅದನ್ನು ಇದು ಮಾಡ್ಕೊಂಡಿರ್ಬೇಕು? ಅದರಿಂದ ರಾಷ್ಟ್ರಕ್ಕೆ ಏನಾದರೂ ನುಕ್ಸಾನ್ ಆಗಿದೆಯಾ? ಕೆಲವರು ಪರದೆಯಿಂದ ಕೆಲವರು ಮಾಡ್ತಾ ಇದ್ದಾರೆ, ಬಹಿರಂಗವಾಗಿ ಕೆಲವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಅವ್ರವ್ರ ಶಕ್ತಿ, ಅವ್ರವ್ರ ಯುಕ್ತಿ. ಇದನ್ನೇ ಒಂದು ದೊಡ್ಡ ಅಪಾದನೆ ಮಾಡ್ತಕ್ಕಂಥದ್ರಲ್ಲಿ ಅರ್ಥವಿಲ್ಲ ಅಂತೇಳಿ ನನ್ನ ಭಾವನೆ. ಇದು